ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಸ್ನೇಹಿತರೆ, ಎಲ್ಲ ಹೇಗಿದ್ರೆ ಎಲ್ಲ ಚೆನ್ನಾಗಿ, ನಾನು ಸಹ ಚೆನ್ನಾಗಿದ್ದೀನಿ. ಬೋಸ್ ಸೀಸನ್ 11 ಡೇ ನಂಬರ್ 94 ಅಂದರೆ 94ನೇ ದಿನ. ಏನೇನಾಯಿತು ಬಿಗ್ ಬಾಸ್ ಸೀಸನಲ್ಲಿ, ಮತ್ತು ಯಾವ್ಯಾವ ಟಾಸ್ಕ್ ಬಂತು, ಮತ್ತು ಯಾರ್ಯಾರು ಒಂದು ನಡೆದಿರ್ತಕ್ಕಂಥ ಎಪಿಸೋಡಲ್ಲಿ ಯಾರ್ಯಾರು ಎಂಟ್ರಿ ಕೊಟ್ಟರು, ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇದರಲ್ಲಿ ವಿಡಿಯೋ ತಿಳಿಸ್ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗುತ್ತೆ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ದ ಫಸ್ಟ್ ಪಾಯಿಂಟ್ ಏನಾಯ್ತು ಅಂದರೆ, ಯಾರು ತ್ರಿವಿಕ್ರಮ್ ಅವ್ರಿಗೆ ಮತ್ತು ರಜತ್ಗೆ ಮತ್ತು ಭವ್ಯ ಅವ್ರಿಗೆ ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಕಡೆಯಿಂದ. ಅದು ಟಾಸ್ಕಲ್ಲಿ ಏನು ಟಾಸ್ಕ್ ಅಂದರೆ, ಒಂದು ಬ್ಯಾಸ್ಕೆಟ್ ಬಾಲ್ ಹಾಕೋದನ್ನು. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅಂದರೆ ರಜತ್ ಮತ್ತು ತ್ರಿವಿಕ್ರಮ್ ಅವ್ರು ವಿನ್ ಆಗ್ತಾರೆ, ಭವ್ಯ ಅವ್ರು ಸೋಲ್ತಾರೆ. ನೆಕ್ಸ್ಟ್ ಅದೇ ಆಗ್ತಾ ಇದ್ದಂಗೆ ಯಾರು ನೆಕ್ಸ್ಟ್ ತ್ರಿವಿಕ್ರಮ್ ಅವ್ರು ಬಂದು ಒಂದು ಅಲ್ಲಿ ನಿಂತ್ಕೊಂಡು ಮಾತಾಡೋ ಟೈಮಲ್ಲಿ ಏನು ಹೇಳ್ತಾರೆ ಅಂದರೆ, ನಮ್ಮಮ್ಮ ನನಗೊಂದು ಮಾತು ಹೇಳಿದ್ದಾರೆ. ಬಟ್ ಏನಂದರೆ, ನೀನು ಕಪ್ಪು ಗೆದ್ದು ಬಾ, ದುಡ್ಡನ್ನು ತೊಗೊಂಡು ಬಾ ಅಂತ ಹೇಳಲ್ಲ, ಬಟ್ ಪ್ರಯತ್ನ ಮಾಡು. ಬಟ್ ಏನಂದರೆ ಜನರ ಮನಸ್ಸನ್ನು ಗೆದ್ಕೊಂಬಾ ಮಗನೇ ಅಂತಂದ್ಬಿಟ್ಟು ನಮ್ಮಮ್ಮ ಹೇಳಿದ್ದಾರೆ ಅಂದ್ಬಿಟ್ಟು ಅಂತ ತ್ರಿವಿಕ್ರಮ್ ಅವರು ಆ ಮಾತನ್ನು ಅವ್ರ ಅಮ್ಮ ಮುಂದೆ ಇದ್ದಾಗ ಹೇಳ್ತಾರೆ. ಎಲ್ಲರೂ ಕೂತಿದ್ದಾಗ ಇದಾಗಿತ್ತು. ನೆಕ್ಸ್ಟ್ ಯಾರು ಮನೆಗೆ ಎಂಟ್ರಿ ಕೊಡ್ತಾರೆ ಅಂದರೆ, ಮೋಕ್ಷಿತರಲ್ಲ, ಅವರ ಅಮ್ಮ, ಅವರ ತಮ್ಮ, ಅವರ ಅಪ್ಪ, ಇವ್ರು ಮೂವರು ಎಂಟ್ರಿ ಕೊಡ್ತಾರೆ. ಆ ಟೈಮಲ್ಲಿ ಪಾಸ್ ಮಾಡಿರ್ತಾರಲ್ಲ ಮೋಕ್ಷಿತ್ ಅವ್ರನ್ನ, ಪಾಸ್ ಮಾಡಿ ಬರೋ ಟೈಮಲ್ಲಿ ಮೋಕ್ಷಿತ್ ಅವ್ರು ಬಂದು ಅವ್ರ ತಮ್ಮನ ಕೇಳ್ತಾರೆ, ನಾನು ಮರ್ತೋದೆ ಅಂದ್ಕೊಂಡು ಹತ್ಕೊಂಡು ಕೇಳ್ತಾರೆ. ಅವ್ನು ಆ್ಯಕ್ಚುಲಿ ಇಷ್ಟು ದಿವಸ ಆಗಿತ್ತಲ್ಲ, ಅದಕ್ಕೆ ಅವನು ಗುರ್ತಡಿಯಕ್ಕೆ ಸಿಕ್ಕಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಅವರು ಹೆಲ್ತ್ ಇಶ್ಯೂ ಇದೆಯಲ್ಲ ಅವರ ತಮ್ಮಗೆ, ಅದರಿಂದ. ಅದಾದಮೇಲೆ ನೆಕ್ಸ್ಟು ಒಂದು ಮೋಕ್ಷಿತ ಅವರು ಇದೆಲ್ಲ ಆಯಿತು, ಮತ್ತೆಲ್ಲ ಬರ್ತಾರೆ, ಮಾತಾಡಿಸ್ತಾರೆ, ಎಲ್ಲ ಆಯಿತು. ಬಟ್ ಏನಂದರೆ, ಆ ಒಂದು ಮಾತಾಡೋ ಟೈಮಲ್ಲಿ ಏನು ಹೇಳ್ತಾರೆ ಮೋಕ್ಷಿತ ಅವರು, ಯಾವತ್ತೂ ಹೇಳಿಲ್ಲ, ಬಟ್ ಇವತ್ತು ನಮ್ಮಪ್ಪ ನಮ್ಮಮ್ಮಗೆ ಒಂದು ಮಾತು ಹೇಳ್ತಾ ಇದ್ದೀನಿ. ಬಟ್ ಏನಂದರೆ, ನನಗೆ ಎಲ್ಲಿ ನಾನು ಮದುವೆ ಆಗಬೇಕು ಅಂತ ಇದ್ದಾರೆ. ಬಟ್ ನಾನು ಎಲ್ಲಿ ಮದುವೆ ಆಗಿ ಹೋಗ್ಬಿಟ್ರೆ ಆ ಹುಡುಗನ ನಮ್ಮ ಅಮ್ಮ ನಮ್ಮ ತಮ್ಮನೆಲ್ಲ ನೋಡ್ಕೊತಾರೆ ಇಲ್ಲೋ ಅನ್ನೋ ಒಂದು ಭಯದಿಂದ ನಾನು ಇದ್ದೀನಿ. ಬಟ್ ಅದನ್ನು ಯಾವತ್ತೂ ಹೇಳಿಲ್ಲ, ಇವತ್ತು ನಮ್ಮಮ್ಮಗೆ ಹೇಳ್ತಾ ಇದ್ದೀನಿ ಅಂತಾರೆ. ಬಟ್ ಅವ್ರ ಅಪ್ಪ ಅವ್ರಮ್ಮ ಏನು ಹೇಳ್ತಾರೆ, ನಾವಿದ್ದೀರಿ, ನಾವು ನೋಡ್ಕೊತೀವಿ ತಮ್ಮನ್ನ, ನೀನು ಮದುವೆ ಆಗಬೇಕು ನೆಕ್ಸ್ಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಅಂತ ಅಂದ್ಬಿಟ್ಟು ಅವ್ರ ಅಮ್ಮ ಅವರು ಹೇಳ್ತಾರೆ. ನೆಕ್ಸ್ಟ್ ಮುಕ್ಷಿತ ಎಲ್ಲ ಆಗೋಯ್ತಲ್ಲ. ಇದಾದಮೇಲೆ ಮಂಜು ಅವ್ರಿಗೆ ಒಂದು ಟಾಸ್ಕ್ ರೀತಿ ಕೊಡ್ತಾರೆ. ಏನಂದರೆ, 2 ಬಾಕ್ಸ್ ಇರುತ್ತೆ, ಬಾಕ್ಸಲ್ಲಿ ಯಾರಿದ್ದಾರೆ ಅಂತ ಗೆಸ್ ಮಾಡಬೇಕು ಅಂತ. ಅದರಲ್ಲಿ ಬಂದ್ಬಿಟ್ಟು ಅಂದರೆ ಯಾವುದನ್ನ 2 ಆಪ್ಷನಲ್ಲಿ ಒಂದು ತೊಗೊಳ್ಳಿ ಅಂತಾರೆ. ಬಟ್ ಅದು ಒಂದು ಲಿಸ್ಟ್ ಟೈಪಲ್ಲಿ ಕೊಟ್ಟಿರ್ತಾರೆ. ಬಟ್ ಒಂದರಲ್ಲಿ ಅವ್ರ ಅಕ್ಕ ಅವ್ರು ಇರ್ತಾರೆ, ಅವ್ರು ಗೆಸ್ ಮಾಡಿರೋದ್ರಲ್ಲಿ. ಇನ್ನೊಂದರಲ್ಲಿ ಅವ್ರ ಅಕ್ಕ ಮಗಳು ಇರ್ತಾರೆ. ಅದಾಯಿತು. ನೆಕ್ಸ್ಟ್ ಅವರಪ್ಪ ಮತ್ತು ಅವರಮ್ಮ ಇಬ್ಬರೂ ಸಹ ಎಂಟ್ರಿ ಕೊಡ್ತಾರೆ. ಅದೆಲ್ಲನೂ ಆಯಿತು, ಮಾತಾಡಿಸ್ತಾರೆ, ಎಲ್ಲ ಚೆನ್ನಾಗಿ ಆಡ್ಬಾ ಅಂತಾರೆ. ಅವರಮ್ಮೆಲ್ಲ ಊಟ ತಿನ್ನಿಸ್ತಾರೆ. ಅದೆಲ್ಲ ಫುಲ್ಲು ವಿಡಿಯೋ ಜಿಯೋ ಮೇಲೆ ಸಿಗುತ್ತೆ. ನೆಕ್ಸ್ಟ್ ಯಾರು ಎಂಟ್ರಿ ಕೊಡ್ತಾರೆ ಅಂದರೆ, ಇವರೆಲ್ಲ ಆದಮೇಲೆ ಗೌತಮಿ ಜಾಧವ್ ಅವರ ಹಸ್ಬೆಂಡ್, ಆ್ಯಕ್ಚುಲಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರುತ್ತಲ್ಲ, ಅದರಿಂದ ಅವರು ಎಂಟ್ರಿ ಕೊಡ್ತಾರೆ. ಬಟ್ ಎಂಟ್ರಿ ಕೊಟ್ಟಾದ್ಮೇಲೆ ಅವ್ರೊಂದು ಸರ್ಪ್ರೈಸ್ ಕೊಡ್ತಾರೆ. ಅಂದರೆ ಕಾಲ್ ಚೈನು ಪ್ಲಸ್ ಇನ್ನೊಂದು ಸಮಥಿಂಗ್ ಏನೋ ಇದೆ. ಅದನ್ನು ವೀಡಿಯೋದಲ್ಲಿ ನೀವು ನೋಡ್ರಿ, ಬಿಗ್ ಬಾಸ್ ಜಿಯೋ ಸಿನಿಮಾದಲ್ಲಿ ನೋಡ್ರಿ, ಟಿವಿಯಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ಸರ್ಪ್ರೈಸ್ ಮುಖಾಂತರ ಕೊಡ್ತಾರೆ. ಕೇಕ್ ಕಟ್ ಮಾಡಿಸ್ತಾರೆ ಬಿಗ್ ಬಾಸಲ್ಲಿ. ಎಲ್ಲನೂ ಆಯಿತು. ಇದಾಗಿತ್ತು ಮೈನ್ ಪಾಯಿಂಟ್ಸು. ಈ ಒಂದು ಬಿಗ್ ಬಾಸ್ ಸೀಸನ್ ನಡೆದಿರ್ತಕ್ಕಂಥ ಮೈನ್ ಪಾಯಿಂಟ್ಸು. 94ನೇ ದಿನ ಆಗಿರ್ತಕ್ಕಂಥದ್ದು. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಈ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.